ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮೋಕ್ಷಿತ್ ನಂಜಪ್ಪ ಬ್ಲಾಗ್ಸ್ ಆ್ಯಂಡ್ ನಾನು ನಿಮ್ಮ ಮೋಕ್ಷಿತ್. ವಿಡಿಯೋದಲ್ಲಿ ತೋರಿಸ್ದಂಗೆ ನಾನೊಂದು ಹೊಸ ವೈರ್ಲೆಸ್ ಮೈಕ್ನ ತೋರಿಸ್ಬೇಕಲ್ಲ, ವೈರ್ಲೆಸ್ ಮೈಕ್ನ ಟೆಸ್ಟ್ ಮಾಡೋಕ್ಕೆ ಈ ಬ್ಲಾಗ್ನ ಮಾಡ್ತಾ ಇದ್ದೀನಿ. ಆ್ಯಂಡ್ ಪ್ರೀವಿಯಸ್ಲಿ ಒಂದು ರೇಂಜ್ 40 to 50 ಫೀಟ್ ದೂರದಲ್ಲಿ ನಿಂತು, ಇಲ್ಲ 40 ಇಲ್ಲ ಅನ್ಸುತ್ತೆ, 20 ಫೀಟಲ್ಲಿ ನಿಂತುಬಿಟ್ಟು ಮಾತಾಡ್ಬೇಕಾದ್ರೆ ವಾಯ್ಸ್ ತುಂಬ ನೀಟಾಗಿ ಕೇಳಿಸ್ತಾ ಇತ್ತು. ಆ್ಯಂಡ್ ಇವತ್ತು ಸ್ವಲ್ಪ ಎಕ್ಸ್ಟೆಂಡ್ ಮಾಡೋಣ ಅಂತ, ಅಂದರೆ ಎಕ್ಸ್ಪೆರಿಮೆಂಟ್ನ ಎಕ್ಸ್ಪ್ಯಾಂಡ್ ಮಾಡೋಣ ಅಂತಿದ್ದೀನಿ. ಅದಕ್ಕೆ ನೋಡೋಣ ನನ್ನ ವಾಯ್ಸ್ ಎಲ್ಲಿ ಗಂಟ ಕೇಳಿಸುತ್ತೆ, ಕೇಳ್ತಾ ಇದೆ, ಏನು ಕತೆ. ಸೊ ಇಷ್ಟು ದೂರದಲ್ಲಿ ನಿಂತಿದ್ದೀನಿ, ಓಪನ್ ವೈಡಾಗಿ ಕಾಣಿಸ್ತಿದ್ದೀನ, ಎಲ್ಲ ದೂರದಲ್ಲಿ ಚುಕ್ಕಿ ಕಂಡಂಗೆ ಕಾಣ್ಬೋದು ಹೋಯ್ತಾ. ಸೊ ನನ್ನ ವಾಯ್ಸು ಪ್ರಾಬ್ಲಿ ಸುಮಾರು ದೂರದಲ್ಲೇ ಇದ್ದೀನಿ ಆಯ್ತಾ. ಈಗ ಎಷ್ಟು ಅಂತ ಹೇಳೋದು ಗೊತ್ತಿಲ್ಲ. ಸೊ ನನ್ನ ವಾಯ್ಸ್ ಹೇಗೆ ಕೇಳಿಸಿದೆ, ಏನು ಕತೆ, ಏನು ಎತ್ತ ಅಂತ ಹೇಳೋದನ್ನ ಇನ್ನೂ ನಾನು ವಿಡಿಯೋದಲ್ಲಿ ಚೆಕ್ ಮಾಡಿ ನೋಡಬೇಕು. ಅಥವಾ ನೀವು ಬ್ಲಾಗಲ್ಲಿ ನೋಡ್ತಾ ಇದ್ದರೆ ಈಗ ಹೇಗೆ ಅನಿಸ್ತಿದೆ ಅಂತ ಹೇಳೋದು ನೀವು ಹೇಳ್ಬೋದು. ಆ್ಯಂಡ್ ಈ ಮೈಕ್ ಬಗ್ಗೆ ಮಾತಾಡಬೇಕು ಅಂದರೆ ಇದ್ರದ್ದು ಬ್ರ್ಯಾಂಡ್ ಹೆಸರು ಬಂದು ಅಂತ ಲೆವರೈಡರ್ ಅಂತ ಬಾಕ್ಸ್ ಕೈಯಲ್ಲಿದೆ, ಹತ್ರ ಬಂದು ತೋರಿಸ್ತೀನಿ. ಸೊ ಲೆವರೈಡರ್ ಅಂತ ಹೇಳೋ ಒಂದು ಬ್ರ್ಯಾಂಡ್ದು ವೈರ್ಲೆಸ್ ಮೈಕ್ ಆಗಿರುತ್ತೆ. ಅಮೆಝಾನಲ್ಲಿ ಪರ್ಚೇಸ್ ಮಾಡಿದೆ, 1399 ರುಪೀಸಿಗೆ ಸಿಕ್ತು. ಸೊ ಪ್ರಾಬಬ್ಲಿ ಒಂದು ಒಳ್ಳೆ ಕ್ವಾಲಿಟಿ ಇದೆ ಅಂತ ತಿಳ್ಕೊಂಡಿದ್ದೀನಿ, ಬಿಕಾಸ್ ಸುಮಾರು ದೂರದಲ್ಲಿ ನಿಂತಿದ್ದೀನಿ. ನೋಡೋಣ ಹೋಪ್ಫುಲಿ ಎಷ್ಟು ದೂರಕ್ಕೆ ಕನೆಕ್ಟ್ ಆಗ್ಬೋದು ಅಂತ. ಆ್ಯಂಡ್ ಇದರಲ್ಲಿ ಇನ್ನೊಂದು ಸ್ಪೆಸಿಫಿಕೇಶನ್ಸ್ ಏನಿದೆ ಅಂದರೆ, ಮೈಕಲ್ಲಿ ಒಂದು ಸ್ವಿಚ್ ಇದೆ. ಸೊ ಆ ಸ್ವಿಚ್ ಆನ್ ಆ್ಯಂಡ್ ಆಫ್ ಮಾಡಿದರೆ, ಆಫ್ ಮಾಡಿದಾಗ ಆ್ಯಕ್ಚುಲಿ ಸರೌಂಡಿಂಗ್ ನಾಯ್ಸ್ ಜಾಸ್ತಿ ಇರುತ್ತೆ. ಸೊ ಒಂದು ಎಕ್ಸಾಂಪಲ್ ತೋರಿಸ್ಬಿಡ್ತೀನಿ. ಸೊ ಆಫ್ ಮಾಡಿದ್ದೀನಿ. ಈಗ ಒಂಥರ ವಾಯ್ಸ್ ಕೂಡ ಸ್ವಲ್ಪ ಜೋರಾಗಿ ಕೇಳುತ್ತೆ, ಅಥವಾ ಸುತ್ತಮುತ್ತ ಸೌಂಡ್ಗಳು ಕೂಡ ಸಿಕ್ಕಾಪಟ್ಟೆ ಕೇಳಿಸ್ತಾ ಇರುತ್ತೆ. ಕರೆಕ್ಟಾಗಿ ಅಬ್ಸರ್ವ್ ಮಾಡಿದರೆ ಗೊತ್ತಾಗುತ್ತೆ ಅದು. ಆ್ಯಂಡ್ ಈಗ ರೆಗ್ಯುಲರ್ ರೆಕಾರ್ಡಿಂಗ್ ಮೋಡಿಗೆ ಬಂದೆ. ಈಗ ಸ್ವಲ್ಪ ಕ್ಲೀನ್ ಇದೆ ಅಂತ ತಿಳ್ಕೊಳ್ತೀನಿ ವಾಯ್ಸು. ಸೊ ಬನ್ನಿ ಸ್ವಲ್ಪ ಡಿಸ್ಟೆನ್ಸ್ ಹೋಗಿ ನೋಡೋಣ. ಸುಮಾರು ದೂರನೇ ಬಂದಿದ್ದೀನಿ. ಇಷ್ಟು ದೂರದೆಲ್ಲ ಬ್ಲಾಗ್ ಮಾಡೋ ಅಗತ್ಯತೆಯೇ ಇಲ್ಲ, ಯಾವುದೇ ಕಾರಣಕ್ಕೆ, ಯಾವುದೇ ವಿಷಯದಲ್ಲಾದರೂ ಸಹ. ಬಟ್ ಇಷ್ಟು ದೂರದಲ್ಲಿ ಇದ್ದೀನಿ ಈಗ. ಹೋಪ್ಫುಲಿ ಕಾಣಿಸ್ತಾ ಇದ್ದೀನಿ ಅಂತಲೂ ತಿಳ್ಕೊಳ್ತೀನಿ. ವಾಯ್ಸ್ ನನಗಂತೂ ಗೊತ್ತಿಲ್ಲ ಕೇಳಿಸಿದೆಯಾ ಏನು ಕತೆ ಅಂತ. ಸುಮಾರು ದೂರದಲ್ಲೇ ಇದ್ದೀನಿ, ಇನ್ಫ್ಯಾಕ್ಟ್ ಸುಮಾರು ದೂರದಲ್ಲೇ ಇದ್ದೀನಿ. ಬಟ್ ಇಷ್ಟು ದೂರ ವ್ಲಾಗಿಂಗಲ್ಲ ಯಾವುದೇ ಕಾರಣಕ್ಕೆ ಯೂಸ್ ಆಗೋದಿಲ್ಲ. ಸುಮ್ಮನೆ ಒಂದು ಎಕ್ಸ್ಪೆರಿಮೆಂಟಿಗೋಸ್ಕರ ಮಾಡ್ತಾ ಇದ್ದೀನಿ ಅಷ್ಟೇ. ಇಷ್ಟು ದೂರ ಗಂಟ ಮಾತಾಡ್ಬೋದು ಅಂದರೆ ಲಿಟ್ರಲಿ ಈ ರೇಡಿಯಸಲ್ಲಿ ಹೆಂಗೆ ಬೇಕಾದ್ರೆ ನಿಂತ್ಕೊಂಡು ಮಾತಾಡ್ಬೋದು ಅಂತ ಹೇಳೋ ಒಂದು ಕಾನ್ಫಿಡೆನ್ಸ್ ಇರಲಿ ಅಂತ ಅಷ್ಟೇ. ಬಿಕಾಸ್ ಶಾರ್ಟ್ ಗನ್ ಮೈಕ್ ಆದರೆ ಕ್ಯಾಮ್ರಾ ಎತ್ಕೊಂಡು ಓಡ್ಕೊಂಬರ್ಬೇಕು. ಇದೆಲ್ಲ ಏನು ಗೊತ್ತಾ, ಈ ಥರ ಲಾಂಗ್ ರೇಂಜ್ ವ್ಲಾಗಿಂಗಿಗೆ ಲೈಕ್ ದೂರದಿಂದ ಬೈಕ್ ರಿವ್ಯೂ ಆಗಿರಲಿ, ಕಾರ್ ರಿವ್ಯೂ ಆಗಿರಲಿ, ಅಥವಾ ಇನ್ನೊಬ್ರನ್ನ ಇಂಟರ್ವ್ಯೂ ಮಾಡೋದಾಗಿರಲಿ, ಒಂಥರ ಸಿನಿಮ್ಯಾಟಿಕ್ ಕೈಂಡ್ ಆಫ್ ವ್ಲಾಗಿಂಗ್ ಮಾಡೋಕ್ಕಾಗಿರಲಿ ಯೂಸ್ ಮಾಡ್ಕೊಳ್ಬೋದು. ಬಟ್ ವಿಷಯ ಅಂದರೆ ಈ ಥರ ದೂರದಲ್ಲಿ ನಿಂತು ಮಾಡಬೇಕಾದ್ರೆ ಕ್ಯಾಮರಾಮನ್ ಬೇಕಾಯ್ತಾನೆ. ಸೊ ನನಗೆ ಕ್ಯಾಮರಾಮನ್ ಈಗ ಯಾರು ಇಲ್ದಿರೋ ಕಾರಣ ನಾನು ಮರಕ್ಕೆ ಮೊಬೈಲ್ನ ಫಿಕ್ಸ್ ಮಾಡಿಬಿಟ್ಟು ಮಾತಾಡ್ತಿದ್ದೀನಿ. ಸೊ ವಾಯ್ಸ್ ಕ್ಲಾರಿಟಿ ಹೇಗಿದೆ, ಹೇಗೆ ಕೇಳಿಸ್ತಿದೆ, ಇಷ್ಟೊತ್ತು ಗಂಟ ಹೇಗಿತ್ತು ಅಂತ ಹೇಳೋರು ನನಗೆ ಕಮೆಂಟಲ್ಲಿ ಹೇಳಿದರೆ ಸಿಕ್ಕಾಬಟ್ಟೆ ಹೆಲ್ಪ್ ಆಗುತ್ತೆ. ಹಾಗೆ ಈ ಲೆವರೈಡರ್ LAVRIDER ಲೆವರೈಡರ್ ಅಂತಾನೆ. ಬಟ್ ಇನ್ಸ್ಟಾಗ್ರಾಮಲ್ಲಿ ಟ್ಯಾಗ್ ಮಾಡೋಣ ಅಂತ ಹೆಸರೆಲ್ಲ ಹುಡುಕಿದ್ರೆ ನಂಗೆ ಟ್ಯಾಗ್ ಇದು ಹ್ಯಾಶ್ಟ್ಯಾಗ್ ನಂಗೆ ಎಲ್ಲೂ ಸಿಗಲಿಲ್ಲ. ಅದಕ್ಕೆ ಕಾಣಿಸ್ತಿದ್ದೀನ, ಕ್ಯಾಮರಾ ಸ್ವಲ್ಪ ಔಟ್ ಆಫ್ ಫೋಕಸ್ ಆಗಿದೆ, ಏನು ಕತೆ ಗೊತ್ತಿಲ್ಲ. ಮರದ ಮೇಲೆ ಹತ್ಕೊಂಡು ಬಂದುಬಿಡ್ತೀನಿ ಮೇಲೆ. ಎಸ್, ಕಾಣಿಸ್ತಿದ್ದೀನಲ್ಲ, ಹುಚ್ಚು ಇರಿ, ಮೊಬೈಲ್ ತೆಗಿತೀನಿ ಕೆಳಗೆ. ಒಂದು ಜಸ್ಟ್ ಎಷ್ಟೊಂದು 6 ಫೀಟ್ ದೂರದಲ್ಲಿ, 6 ಇಲ್ಲ ಒಂದು 5 ಫೀಟ್ ದೂರದಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ದೀನಿ. ಸೊ ಹತ್ರದಲ್ಲಿ ನಿಂತು ಮಾತಾಡೋದಕ್ಕೂ ದೂರದಿಂದ ಮಾತಾಡೋದಕ್ಕೂ ಏನಾದ್ರು ವಾಯ್ಸ್ ಡಿಫ್ರೆನ್ಸ್ ಇದೆಯಾ, ಅಥವಾ ನಾಯ್ಸಸ್ ಏನಾದ್ರು ಇದೆಯಾ ಅಂತ ಹೇಳೋದನ್ನ ನೀವೇ ಹೇಳ್ಬೇಕಷ್ಟೇ. ಸೊ ಆಗಲೇ ನಾನು ಹೇಳ್ದಂಗೆ ನಾಯ್ಸ್ ರಿಡಕ್ಷನ್, ಈಗ ಇದು ಬ್ಲೂ ಲೈಟಲ್ಲಿ ಇದೆ. ಸೊ ಇಫ್ ಯು ಕ್ಯಾನ್ ಅಬ್ಸರ್ವ್ ಆಯಿತಾ, ಅದೀಗ ಗ್ರೀನಿಗೆ ಹಾಕಿದಂಗೆ ಆ್ಯಕ್ಚುಲಿ ಒಂಥರ ಹೊರಗಡೆ ನಾಯ್ಸ್ ಆಗಿರಲಿ, ಲೈಕ್ ಓಪನ್ ಗ್ರೌಂಡಲ್ಲಿ ಮಾತಾಡ್ದಂಗೆ ಕೇಳುತ್ತೆ. ಬಿಕಾಸ್ ಓಪನ್ ಗ್ರೌಂಡಲ್ಲೇ ಇದ್ದೀನಿ. ಅದೇ ಈಗ ಈ ಗ್ರೀನ್ ಲೈಟಿಗೆ ಬ್ಲೂ ಲೈಟಿಗೆ ಶಿಫ್ಟ್ ಆದರೆ ಸ್ವಲ್ಪ ನೀಟಾಗಿರುತ್ತೆ, ಸ್ವಲ್ಪ ಕಾಂಪ್ಯಾಕ್ಟಾಗಿ ಕೇಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ವಾಯ್ಸ್ ಸ್ವಲ್ಪ ಕ್ಲಿಯರಾಗಿ, ಕ್ರಿಸ್ಟಲ್ ಕ್ಲಿಯರ್ ಅಂತ ಹೇಳೋಲ್ಲ, ಒಂದು ಕ್ಲಿಯರಲ್ಲಿ ಕೇಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಅದ್ರ ಕೇಸ್ ಬಂದು ಇದೆ ಲೆವರೈಡರ್ ಅಂತ. ನೋಡೋಕ್ಕಲ್ಲ ಏನೋ ಜೋರಾಗಿದೆ ಅಪ್ಪ. ಇಲ್ಲೊಂದು ಬ್ಲಿಂಕಿಂಗ್ ಪಾಯಿಂಟ್ ಇದೆ, ಅದು 2 ಹಾಕ್ದಾಗ ಚಾರ್ಜ್ ಆಗುತ್ತೆ, ಅಂದರೆ ಚಾರ್ಜಿಂಗ್ ಆಯ್ತಿದೆ ಅಂತ ಇಂಡಿಕೇಟ್ ಮಾಡೋಕ್ಕೆ. ಆ್ಯಂಡ್ ಟೈಪ್ ಸಿ ಪೋರ್ಟ್ ಇದೆ. ಆ್ಯಂಡ್ ರಿಸೀವರಲ್ಲಿ ಕೂಡ ಒಂದು ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ ಇದೆ. ಆ್ಯಂಡ್ ಮೈಕಲ್ಲಿ ಕೂಡ ಒಂದು ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ ಇದೆ. ಸೊ ಇದೆಲ್ಲ ಚಾರ್ಜ್ ಮಾಡಿ ಇಟ್ಕೊಂಡ್ರೆ 25 hours ಗಂಟ ಪ್ಲೇ ಟೈಮ್ ಅಥವಾ ರೆಕಾರ್ಡ್ ಟೈಮ್ ಇದೆ ಅಂತ ಇದರದ್ದು ಯೂಸರ್ ಮ್ಯಾನ್ಯುವಲಲ್ಲಿ ಹೇಳ್ತಾರೆ.
ಬಟ್ ಅದು ಎಷ್ಟು ಸುಳ್ಳು ಎಷ್ಟು ನಿಜ ಇನ್ನು ಯೂಸ್ ಮಾಡಿ ಗೊತ್ತಾಗಬೇಕಷ್ಟೇ. ಬಿಕಾಸ್ ಇದು ಮೂರನ್ನು ಕರೆಕ್ಟಾಗಿ ನಾನು ಇಲ್ಲಿ ಗಂಟ ತಗೊಂಡ್ಮೇಲೆ ಚಾರ್ಜೇ ಮಾಡಿಲ್ಲ. ಮೋಸ್ಟ್ಲಿ ತಗೊಂಡು ನೆಕ್ಸ್ಟ್ ದಿನನೇ ಒಂದು ವೀಡಿಯೋ ಮಾಡಿದೆ, ಯಾವುದು ಹಿಮಾಲಯನ್ 450 ಅದಾದಮೇಲೆ ಈ ಮೈಕ್ ಮಾಡ್ತಾಯಿದ್ದೀನಿ. ಸೊ ಇನ್ನೂ ಚಾರ್ಜ್ ಮಾಡಿಲ್ಲ. ಈ ವಿಡಿಯೋದಲ್ಲಿ ಇಷ್ಟ ಇದೆ ಅಂತ ತಿಳ್ಕೊಂಡಿದ್ದೀನಿ. ಬಿಕಾಸ್ ಏನೋ ಒಂದು ಡಿಫ್ರೆಂಟಾಗಿ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀವಿ. ಸೊ ಹೋಪ್ಫುಲಿ ಪ್ಲ್ಯಾನ್ ಮಾಡ್ದಂಗೆ ಆಗಲಿ ಅಂತ ಯೋಚನೆ ಮಾಡ್ತಾ. ಆ್ಯಂಡ್ ಈ ವ್ಲಾಗ್ ಇಷ್ಟ ಆಗಿದ್ರೆ ಅಥವಾ ಈ ಮೈಕ್ ಇನ್ ಕೇಸ್ ಯಾರಿಗಾರು ಪರ್ಚೇಸ್ ಮಾಡಬೇಕು ಅಂತಿದ್ರೆ ಹಂಗೆ ಒಂದು ಕಮೆಂಟಲ್ಲಿ ತಿಳಿಸಿ. ಅಥವಾ ಮುಕ್ಷಿತ್ ನಂಜಪ್ಪ ಅಂತ ಇನ್ಸ್ಟಾಗ್ರಾಮ್ ID ಇಲ್ಲೇ ಮೇಲೆ ಕಾಣಿಸ್ತಾ ಇರುತ್ತೆ. ಆ್ಯಂಡ್ ಅಲ್ಲಿ ಹೋಗಿ ಫಾಲೋ ಮಾಡಿ ಅಲ್ಲಿ ಒಂದು DM ಹಾಕಿದರೆ ಈ ಪರ್ಚೇಸ್ ಲಿಂಕ್ನ ನಾನೇ ಕಳಿಸ್ತೀನಿ. ಸುಮ್ಮನೆ ಅದ್ರಲ್ಲಿ ತಲೆನೋವು ಬೆಸ್ಟ್ ಹೇಳ್ಬಿಡ್ಲಾ, ಅಮೆಝಾನಿಗೆ ಹೋಗ್ಬಿಟ್ಟು ಲೆವ್ ರೈಡರ್ ಅಂತ ಹೊಡೆದ್ರೆ ಈ ಮೈಕ್ನ ವೈರ್ಲೆಸ್ ಮೈಕ್ ತೋರಿಸುತ್ತೆ 1399ಗೆ. ಆ್ಯಂಡ್ ಇದು ಆ್ಯಕ್ಚುಲಿ ಸಿಂಗಲ್ ಪೀಸ್ ಆಯಿತಾ, ಡಬಲ್ ಪೀಸ್ ಬೇರೆ ಬರುತ್ತೆ. ಡಬಲ್ ಪೀಸ್ ನನಗೆ ವೇಸ್ಟ್ ಅಂತ ಅನಿಸ್ತು. ಬಿಕಾಸ್ ನಾನು ಮಾತಾಡೋದೇ ಕಷ್ಟದಲ್ಲಿ ಕ್ಯಾಮರಕ್ಕೆ, ಅದರಲ್ಲೂ ಇನ್ನೊಬ್ರು ನಿಲ್ಸ್ಕೊಂಡು ಅವ್ರ ಜೊತೆ ಮಾತಾಡೋದಂತೂ ಲೈಕ್ ಅದೆಲ್ಲ ಆಗೋದಿಲ್ಲ. ಸೊ ಈ ವಿಡಿಯೋದಲ್ಲಿ ಇಷ್ಟ ಇದೆ ಅಂತ ತಿಳ್ಕೊಂಡು ಇಷ್ಟ ಇದೆ ನಿಮ್ಗೆ ಗೊತ್ತೇನು ಮಾಡಬೇಕು ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇನ್ನೊಂದು ಬ್ಲಾಗಲ್ಲಿ ಸಿಗೋಣ. ಅಲ್ಲಿ ಗಂಟ ಸಿ ಯು, ಬೈ, ಸೈನಿಂಗ್ ಔಟ್, ಪೀಸ್.